ಹಾಗೆ ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬಿಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಂತ್ರಾಲಯದ ನನ್ನ ಪವಾಡ, ನನ್ನ ಮೇಲೆ ರಾಯರು ಮಾಡಿದಂಥ ಪವಾಡ ಇನ್ನೂ ಮುಗಿದಿಲ್ಲ. ಇದೇನು ಇನ್ನೂ ಮುಗ್ದೇ ಇಲ್ವಾ ಅಂತ ಅನ್ನಬೇಡಿ. ಇವತ್ತಿನ ಪವಾಡ ಕೇಳಿದ್ರಂತೂ ತುಂಬ ನಿಮಗೂ ಆಶ್ಚರ್ಯ ಆಗುತ್ತೆ, ನನಗೂ ಆಗಿದೆ, ನಿಮಗೂ ಆಗುತ್ತೆ ಆಶ್ಚರ್ಯ. ಹಾಗಾದರೆ ಅಂಥ ರಾಯರ ಪವಾಡ ಏನಾಯಿತು? ಎಲ್ಲ ಹೇಳೋಕ್ಕಿಂತ ಇವತ್ತಿನ ಪವಾಡ ಅಂದರೆ ರೋಮಾಂಚನ ಆಗುತ್ತೆ. ಅಲ್ಲಿ ರೂಲ್ಸ್ ಇದೆ, ಇಂಥ ಸೇವೆಯನ್ನು ಇಷ್ಟು ವಯಸ್ಸಿನವರೇ ಮಾಡಬೇಕು ಅಂತ. ಆದರೆ ನಮಗೆ ಅದು ಗೊತ್ತಿಲ್ಲ. ನನ್ನ ಆತ್ಮೀಯರೊಬ್ಬರು ಯಾವಾಗಲೂ ಮಂತ್ರಾಲಯದಲ್ಲೂ ಸೇವೆ ಮಾಡ್ತಾರೆ. ಅವರು ಹೇಳಿದ್ದಾರೆ, ಅನ್ನಛತ್ರದಲ್ಲಿ ಕೊಡ್ತಾರಮ್ಮ, ಹಾಗೆ ರಾಯರ ಮುಂದುಗಡೆ ಕೊಡ್ತಾರೆ ಸೇವೆ ಮಾಡಲಿಕ್ಕೆ. ಆ ಸೇವೆ ರಾಯರ ಅನುಗ್ರಹದಿಂದ ನಿಮಗೆ ಸಿಗಲಿ ಅನ್ನೋದನ್ನು ಹೇಳಿದ್ದಾರೆ. ಸರಿ, ಸಿಗಲಿ ಅಂತ ಅಂದುಬಿಟ್ಟು ನಾವು ಫಸ್ಟ್ ದಿವಸ ಅನ್ನಛತ್ರದಲ್ಲಿ ಸೇವೆಯನ್ನು ಮಾಡ್ತೀವಿ. ನಾವು ಅಂದ್ಕೊಂಡಿದ್ದೇನು ಅಂದರೆ, ನಾಳೆಯಿಂದ ನಮಗೆ ರಾಯರ ಹತ್ರ ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಅಂತ. ಆದರೆ ಅದು ಏನೋ ಅಂತಾರಲ್ಲ, ಹಾಗಾಗೋಯ್ತು ನಮ್ಮ ಕತೆ. ಎಷ್ಟು ಬೇಜಾರಾಯಿತು ಅಂದರೆ, ರಾಯರ ಹತ್ರ ಸೇವೆ ಮಾಡೋದು ಅದು ಒಂದು ಪುಣ್ಯದ ಕೆಲಸನೇ ಅಂತ ಅನ್ನಬಹುದು. ನಿತ್ತು ಆ ಸೇವೆಯನ್ನು ಮಾಡಿ, ಆ ಜನರನ್ನು ಕಂಟ್ರೋಲ್ ಮಾಡಿ, ಅವರ ಮನಸ್ಸನ್ನು ಒಲಿಸಿ ಕಳಿಸುವಂಥದ್ದು ಇದೆಯಲ್ಲ, ಅದು ಪುಣ್ಯದ ಕೆಲಸ. ಆ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಬೇಕಂತ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾರೆ. ಆದರೆ ಆ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗೋಕ್ಕೆ ರಾಯರ ಅನುಗ್ರಹ ಬೇಕು. ಜೊತೆಗೆ ಏನು ನಮ್ಮದು ಒಂದು ಸ್ವಲ್ಪ ಪುಣ್ಯ ಇರಬೇಕೇನೋ, ಬಹುಶಃ ನಾವು ಮಾಡಿರುವಂಥ ಸೇವೆ ಫಲ ಇರಬೇಕೋ ಅಥವಾ ನಾವು ಮಾಡಿದಂತಹ ಪುಣ್ಯ ಇರಬೇಕೋ ಗೊತ್ತಿಲ್ಲ. ಆದರೆ ಎರಡನೇ ದಿನ ನಾವು ಸೇವೆ ಎಲ್ಲ ಮುಗಿಸಿ ರಾಯರ ದರ್ಶನ ತಗೊಂಡು ಆಮೇಲೆ ಒಬ್ರಿಗೋಸ್ಕರ ನಾವು ಪ್ರದಕ್ಷಿಣೆಯನ್ನು ಹಾಕ್ತೀವಿ ಅಂತ ಹೇಳಿದ್ದೀವಿ. ಕಾರಣ, ಅವರು ಒಬ್ಬರನ್ನು ಮಂತ್ರಾಲಯಕ್ಕೆ ಕಳಿಸಿದ್ದಾರೆ. ಹೇಗೆ ಕಳಿಸಿದ್ದಾರೆ ಅಂದರೆ, ತಮ್ಮ ಕೈಯಿಂದ ಹಣವನ್ನು ಕೊಟ್ಟು, ನಾನು ಯಾವಾಗಲೂ ಮಂತ್ರಾಲಯಕ್ಕೆ ಹೋಗುವಾಗ ಏನು ಮಾಡ್ತೀನಿ ಅಂದರೆ, ಒಬ್ಬರನ್ನ ಕರ್ಕೋತೀನಿ. ಹೇಗೆ ಕರ್ಕೋತೀನಿ ಅಂದರೆ, ಅವರಿಗೆ ಏನೂ ಸಾಧ್ಯ ಇಲ್ಲ ಅಂಥವರು ನನ್ನ ಜೊತೆ ಬರಬೇಕು ಅಂದಾಗ ನಾನೇನು ಮಾಡ್ತೀನಿ, ಯಾರ್ದಾದ್ರೂ ಒಬ್ಬರು ಹೆಲ್ಪ್ ಕೇಳ್ತೀನಿ. ಅವ್ರು ಕೊಡ್ತಾರೆ. ಕೊಟ್ಟಾಗ ಅವ್ರದ್ದು ಒಂದು ಬಸ್ ಚಾರ್ಜ್, ಇನ್ಯಾವುದೂ ಅಲ್ಲ, ರೂಮ್ ಚಾರ್ಜು ಅದು ಇದು ಅಲ್ಲ, ಒಂದು ಬಸ್ ಚಾರ್ಜಿನ ವ್ಯವಸ್ಥೆಯನ್ನು ನಾನು ಮಾಡಿಸ್ತೀನಿ ಯಾವತ್ತು. ಹಾಗೆ ಈ ಸಲನೂ ಪಾಪ ಒಬ್ಬರು ಕೊಟ್ಟಿದ್ದರು, ಅವರಿಗೋಸ್ಕರ ನಾವು ಪ್ರದಕ್ಷಿಣೆಯನ್ನು ಹಾಕಿ ಆಮೇಲೆ ಸೇವಾ ಕೌಂಟ್ರ್ ಹತ್ರ ಹೋಗ್ತೀವಿ. ಸೇವಾ ಕೌಂಟ್ರ್ ಹತ್ರ ಹೋಗಿ ನಾವು ಕೇಳ್ತೀವಿ, ನಮಗೆ ಇವತ್ತು ಇಲ್ಲೇ ಸೇವೆ ಕೊಡಿ ನೀವು ಅಂತ. ಆಗಲ್ಲಮ್ಮ, ಹೆಂಗೆ ಕೊಡಲಿ ನಿಮ್ಮ ಸೇವೆನ? ಕೊಡೋಕ್ಕಾಗಲ್ಲ ಅಂದಮೇಲೆ ಕೊಡೋಕ್ಕಾಗಲ್ಲ, ರೂಲ್ಸ್ ಆಗಿದೆ. ಅಯ್ಯೋ ದೇವ್ರೆ, ಆದರೂ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇಲ್ಲ ನಮಗಿಲ್ಲೊಂದು ಅವಕಾಶ ಕೊಡಿ ಅಂತ. ಆಗಲ್ಲಮ್ಮ, 50 ವರ್ಷದ ಮೇಲೆ ಅವ್ರಿಗೆ ಕೊಡಲೇಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ಕೊಡೋದಿಲ್ಲ, ನೀವೊಂದು ಕೇಳಿಬಿಡಿ ಅಂತ. ಆಗ ಒಂದು ನಿಮಿಷ ಸುಮ್ಮನೆ ನಿಂತ್ಕೊಬಿಟ್ವಿ, ಏನೂ ಮಾತಾಡಿಲ್ಲ. ಯಾಕಂದರೆ ಏನೂ ಅಂದ್ಕೊಂಡು ಬಂದರೆ ಏನೂ ಆಗೋಯ್ತಲ್ಲ ಇದು. ಯಪ್ಪ ರಾಯರೇ, ಇಲ್ಲಿ ಏನು ನಾವು ಪಾಪಿಗಳ ಅಥವಾ ನಮಗೆ ಇಲ್ವರ ಏನಂತ ಒಂದು ನಿನ್ನ ಎದುರುಗಡೆ ನಿಂತು ಸೇವೆ ಮಾಡುವಂಥ ಭಾಗ್ಯ ನಮಗಿಲ್ವಾ? ಹಿಂಗೆ ವರ್ಷ ಆಗಿದ್ದಕ್ಕೆ ಈಗ ಏನೇನೋ ಕಲ್ಪನೆಗಳು ಬಂತು. ಹಾಗೆ ಏನು ಅನ್ನಿಸ್ತೋ ಅವ್ರಿಗೆ ಗೊತ್ತಿಲ್ಲ. ಒಂದು ನಿಮಿಷ ಕಣ್ಣೀರನ್ನು ಹಾಕಿಸಿದಂಥ ವ್ಯಕ್ತಿ ಇನ್ನೊಂದು ಸಲ ಹೇಳ್ತಾರೆ, ಇಲ್ಲಿ ಒಬ್ಬರು ಸ್ವಾಮಿಯರಂತ ಬರ್ತಾರೆ, ಅವ್ರು ನಿಮಗೆ ಅವಕಾಶ ಕೊಟ್ಟರೆ ನೀವು ಹೋಗ್ಬೋದು. ಯಾಕಂದ್ರೆ ನಾನು ನಿಮಗೆ ಕೊಟ್ಟು ಇಲ್ಲಿ ನನ್ನ ಕೆಲಸ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ನೋಡಿ, ಇನ್ನೊಂದು ಅವಕಾಶ ನಿಮಗೆ ನೋಡಿ ಬೇಕಿದ್ದರೆ, ಏನೋ ರಾಯರಿ ಬಿಟ್ಟಿರೋದು ಅಂತ ಹೇಳಿದ್ರು. ನಾವು ಅವ್ರು ಬರೋ ತನಕ ಕೂತ್ಕೊಂಡಿದ್ವಿ. ಎಲ್ಲರೂ ಬಂದ ತಕ್ಷಣ ಆಫೀಸ್ ರೂಮ್ ಒಳಗೆ ಓಡೋದು ನಾವು, ಇವರಲ್ಲ ಅನ್ನೋದು. ಯಪ್ಪ, ಗುರ್ತ ಹಿಡಿಯೋದಾದರೂ ಹೇಗೆ ಇವರನ್ನು? ಆವಾಗ ಅವರು ಮತ್ತೆ ಬರ್ತಾರೆ, ಮತ್ತು ಅವ್ರು ಕೇಳ್ತಾರೆ, ಅಲ್ಲ ಅವ್ರನ್ನ ನಾವು ಹೆಂಗೆ ಗುರ್ತ ಹಿಡಿ? ಮಾಸ್ಕ್ ಹಾಕ್ಕೊಂಡು ಬರ್ತಾರೆ, ಅವ್ರು ಇಷ್ಟೊತ್ತಿಗೂ ಮಾಸ್ಕಲ್ಲೇ ಇರ್ತಾರೆ, ಹಾಗಾಗಿ ಗುರ್ತ ಹಿಡಿಬೋದು, ತೊಂದರೆ ಇಲ್ಲ ಅಂತ. ಅಷ್ಟರೊಳಗೆ ರಾಯರ ಹತ್ರ ಒಂದು ಪ್ರಾರ್ಥನೆ ಮಾಡಿದೆ. ಯಾಕಂದರೆ ರಾಯರ 4 ಸುತ್ತಿನ ಬೃಂದಾವನ ಕಾಣಿಸುತ್ತಲ್ಲ ಕಿಟಿಯಲ್ಲಿ, ಅಲ್ಲಿ ನಿಂತು ಒಂದು ಪ್ರಾರ್ಥನೆಯನ್ನು ಮಾಡ್ತೀನಿ. ರಾಯರೇ, ರೂಲ್ಸ್ ಮಾಡಿದ್ದು ನಿಜ, ಕರೆಕ್ಟ್ ಇದೆ ಅಂತ. ಅಷ್ಟರೊಳಗೆ ನಾನು ನಮ್ಮ ಆತ್ಮೀಯರಿಗೆ ಫೋನ್ ಮಾಡ್ಕೊಂಡಿದ್ದೆ, ಹಿಂಗಂದು ಬಿಟ್ರು ಕಣೋ ಅಂತ. ಆವಾಗ ಅವ ಹೇಳ್ತಾನೆ, ಇಲ್ಲಮ್ಮ, ನಿಜ ರೂಲ್ಸ್ ಆಗಿರೋದು ಹೌದು, ನನಗೆ ನಿಮಗೆ ಹೇಳೋಕ್ಕೆ ನೆನಪಿಲ್ಲ. ಯಾಕೆ ಅಂದರೆ, ಈ 50 ವರ್ಷ ಮೇಲ್ಪಟ್ಟವರಿಗೆ ಇಲ್ಲಿ ಕೊಟ್ಟು ಕೆಲವರು ತಲೆ ಸುತ್ತು ಬಿದ್ದಿದ್ದಾರೆ, BP ಡೌನ್ ಆಗಿ, ಇನ್ನು ಕೆಲವರಿಗೆ ಎದೆ ನೋವು ಬಂದಿದೆ. ಯಾಕಂದರೆ ಅಲ್ಲಿ ಜನಸಂದಣಿಲ್ಲ, ಅಷ್ಟು ಹೀಟ್ ಆಗುತ್ತೆ ಅಲ್ಲಿ. ನೀವು ಫ್ಯಾನ್ ಹಾಕಿ AC ಹಾಕಿದ್ರೂ ಸಹಿತ ಅಲ್ಲಿ ಸೆಕೆ, ಆ ರೀತಿ ಸೆಕೆ ಇರುತ್ತೆ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಸೆಕೆ ಬಿಡಿ, ಇನ್ನು ಅಲ್ಲಿ ಕೇಳಬೇಕಾ, ಆ ರೀತಿ ಸೆಕೆ ಇರುತ್ತೆ. ಆವಾಗ ಈಗ ಆಗಿದೆಯಮ್ಮ, ಇದು ನಿಜ ಅಮ್ಮ, ಇನ್ನೂ ಗೊತ್ತಿಲ್ಲ ರಾಯರ ಅನುಗ್ರಹ ನಿಮ್ಮ ಮೇಲೆ ಹೇಗಿದೆಯೋ ನಾನೇನೂ ಹೇಳೋದಿಲ್ಲ. ರಾಯರಿನ್ನೇನಾದ್ರು ನಿಮ್ಮನ್ನು
ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ರೆ ಖಂಡಿತ ಕೆಲಸ ಸಿಗುತ್ತೆ ನಿಮಗೆ ಅಂದರು. ಆಗ ಸೇವಾ ಕೌಂಟ್ರ್ ಹತ್ರ ಹೋಗಿ ಕುಂತ್ವಿ. ಹೋಗಿ ಕುಂತು ಕಡೆಗೆ ಅವರೇ ಹೇಳಿದ್ರು ನಮಗೆ, ಸುಮ್ಮನೆ ಯಾಕೆ ಕೂತ್ಕೋತೀರಿ, ಹೋಗಿ ತಿಂಡಿ ಎಲ್ಲ ಮುಗಿಸು ಬನ್ನಿ, ಹಾಗೆ ಒಮ್ಮೆ ನಿಮ್ಗೆ ಕೊಟ್ಟರು ಅಂದರೆ ನೀವು ಹಾಗೆ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ, ಯಾಕಂದ್ರೆ ತುಂಬ ಕಷ್ಟ ಆಗುತ್ತೆ ನಿಮಗೆಲ್ಲ. ಆಮೇಲೆ ಹೋಗಿ ತಿಂಡಿ ತಿಂದ್ಕೊಂಡು ಬಂದ್ವಿ. ನಾವು ತಿಂಡಿ ತಿಂದ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು, ಯಾಕಂದರೆ ತುಂಬ ಜನ ಅಲ್ಲಿ ಸೇವೆಯನ್ನು ಮಾಡುವಾಗ ಖಾಲಿ ಹೊಟ್ಟೆಲಿ ಮಾಡ್ತಾರೆ, ರಾಯರ ಸೇವೆ ಮಾಡ್ತಾ ಇದ್ದೀನಿ ಅಂತ. ಆಗೇನಾಗುತ್ತೆ, ಕೆಲವೊಂದು ಸಲ ಈ ಬಿ ಪಿ ಡೌನ್ ಆಗುವಂಥದ್ದು, ಬಿ ಪಿ ಜಾಸ್ತಿ ಆಗುವಂಥವು ಇವೆಲ್ಲ ಆಗುತ್ತೆ. ಅಲ್ಲ, ಶಕ್ತಿ ಇದ್ದವ್ರು ನಿಲ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಶಕ್ತಿ ಇದ್ದವರು ನಾನು ಬೆಳಗ್ಗಿಂದ ಸಂಜೆವರೆಗೂ ರಾಯರ ಸನ್ನಿಧಾನದಲ್ಲಿ ಆಹಾರವನ್ನು ತಗೊಳ್ಳದೆ ನಾನು ನಿಲ್ತೀನಿ ಅಂದರು, ಅಲ್ಲೇನು ತಪ್ಪಾಗಲಿಕ್ಕಿಲ್ಲ. ಆದರೆ ಏಜ್ ಆದವರು ಅಥವಾ ಏನಾದರೂ ಬಿ ಪಿ ಶುಗರ್ ಇದೆಲ್ಲ ಇದ್ದವರು ಖಂಡಿತವಾಗಿಯೂ, ಅದು ಸಣ್ಣ ವಯಸ್ಸಿನವರೇ ಆಗಲಿ, ಖಂಡಿತವಾಗ್ಲೂ ಮಾಡಬೇಡಿ. ಹೊಟ್ಟೆ ತುಂಬ್ಕೊಂಡು ಹೋಗಿ ನಿಲ್ಲಿ, ಏನೂ ತೊಂದರೆ ಇಲ್ಲ. ರಾಯರು ನಿಮ್ಮ ಹತ್ರ ಹೊಟ್ಟೆಗೆ ತಿನ್ನಬೇಡಿ ಅಂತ ಹೇಳೋದಿಲ್ಲ. ಹೊಟ್ಟೆಗೆ ತಿಂದ್ಕೊಂಡೇ ಖುಷಿಯಾಗಿ ಹೋಗಿ ರಾಯರ ಸೇವೆಯನ್ನು ಮಾಡಿ. ಹಾಗೆ ರಾಯರ ಆ ಕಿಟಕಿಯಲ್ಲಿ ನಿಂತು ನಾನು ಹೇಳ್ತೀನಿ, ರಾಯರೇ ಒಂದು ಅವಕಾಶ ಕೊಡಿ ತಂದೆ. ಏನೂ ಗೊತ್ತಿಲ್ಲ ನಂಗೆ, ರಾಯರ ಹತ್ರ ಕೇಳ್ತಾ ಇರುವಾಗ ಕಣ್ಣೀರು ನಂಗೆ ಬರ್ತಾನೇ ಇದೆ. ಯಾಕಂದರೆ ಅಷ್ಟು ಆಶೆಯಿಂದ ಮಾಡಬೇಕು ಅಂತ ಅಷ್ಟು ಇದು ಅಂದ್ಕೊಂಡಿದ್ದು, ಹೇಳೋಕ್ಕಾಗಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರಾಯರ ಭಕ್ತರಿಗೆ. ಆಗ ಆಯಿತು, ನನ್ನ ಜೊತೆಗಿದ್ದವ್ರು ನೋಡಿದ್ರಂತೆ, ನಿಮ್ಮ ಕಣ್ಣಂಚಲ್ಲಿ ನೀರಿದ್ದದ್ದು ನೋಡಿದೆ ನಾನು. ನನಗೆ ಗೊತ್ತಾಯಿತು ನಿಮ್ಗದು ಬೇಜಾರಾಗಿದೆ ತುಂಬ ಅಂಥೇಳಿ. ಈ ಅವಕಾಶ ಸಿಕ್ಕಿಲ್ಲ ಅಂತ ನೀವು ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ ಅಂತೇಳಿ. ಹಾಗೆ ಅಂತೂ 10 ಗಂಟೆಗೆ ಅವರು ಬರ್ತಾರೆ. 10 ಗಂಟೆಗೆ ಬಂದ ತಕ್ಷಣ ಬಂದು ಹೋಗಿ ನಮಸ್ಕಾರ ಮಾಡ್ತೀವಿ, ನಾವು ಸೇವೆ ಮಾಡಬೇಕು ಅಂತ ಹೇಳ್ತೀವಿ. ಅವಾಗ ಹೌದಾ, ಅನ್ನಛತ್ರಕ್ಕೆ ಹೋಗಿ ಸೇವೆ ಮಾಡಿ ಅಂದುಬಿಟ್ರು. ಅನ್ನಛತ್ರಕ್ಕೆ ನಿನ್ನೆ ಹೋಗಿದ್ದೀವಿ ಸೇವೆಗೆ, ನಮಗಿಲ್ಲಿ ಸೇವೆ ಬೇಕಿತ್ತು ಅಂತ. ಅವರು ಏನೂ ಕೇಳಲಿಲ್ಲ, ಕೇಳದೇ ಇರುವಂಥವರೇ ಅಲ್ಲ ಅಂತೆ ಅವರು. ಪ್ರತಿಯೊಬ್ಬರಿಗೂ ಏಜ್ ಕೇಳಿಬಿಟ್ಟೇ ಇದು ಮಾಡೋದವರು, ಏನೂ ಕೇಳಲಿಲ್ಲ. ಬೆಳಿಗ್ಗೆ ಅನ್ನಛತ್ರದಲ್ಲಿ ಮಾಡಿ, ಇವತ್ತು 4 ಗಂಟೆಗೆ ಇಲ್ಲಿ ಮಾಡಿ ಅಂತ ಬಂದರು. ಎಷ್ಟು ಖುಷಿ ಆಯಿತು ಅಂದರೆ, ಯಪ್ಪ, ಆವಾಗ ಕೊಡಲಿಲ್ಲ ಅಂತ ರಾಯರ ಹತ್ರ ಈಗ ಅವರು ಕೊಟ್ಟರಲ್ಲ ಪರ್ಮಿಷನ್ ನಮಗೆ, ಅದಕ್ಕೆ ಕಣ್ಣೀರು ಬರ್ತಾಯಿದೆ. ಕೊನೆಗೂ ನಾನು ಏನು ಮಾಡ್ತೀನಿ, ನಾವು ಸಂಜೆ ಮಧ್ಯಾಹ್ನ 4ರಿಂದ 9 ಗಂಟೆ ತನಕ ಅಲ್ಲಿ ರಾಯರ ಸೇವೆಯನ್ನು ಮಾಡ್ತೀವಿ. ನಾವು ರಾಯರ ಮುಂದ್ಗಡೆ ನನ್ನ ಜೊತೆಗಿದ್ದವರಿಗೆ ಹನುಮಂತನ ಎದುರುಗಡೆ ಜಾಗ ಇದೆಯಲ್ಲ, ಅಲ್ಲಿ ಇದೆ, ನಾನು ಅದಕ್ಕಿಂತ ಮುಂದ್ಗಡೆ ನಿಂತಿದ್ದೀನಿ. ಭಾಳ ಖುಷಿಯಾಗುತ್ತೆ ಆಗಾಗ ರಾಯರನ್ನು ನೋಡೋದು. ಆಗಾಗ ಜನ ಅಲ್ಲಿ ಎಷ್ಟೋ ಜನ ನನ್ನ ಕೈ ಹಿಡಿದು ಹೇಳ್ತಾ ಇದ್ದಾರೆ, ಎಂಥ ಪುಣ್ಯ ಮಾಡಿ ಬಂದಿದ್ದೀರಮ್ಮ, ಇಲ್ಲಿ ಸೇವೆ ಮಾಡ್ತಾ ಇದ್ದೀರಲ್ಲ ಅಂತ. ಆಗ ನನಗನ್ಸೋದು, ಅಯ್ಯೋ ದೇವರೇ, ಇದೊಂದು ಅವಕಾಶ ನನ್ನ ರಾಯರು ಕೊಟ್ಟಿದ್ದಕ್ಕಾಯಿತು. ಇಲ್ಲ ಅಂದರೆ, ಯಾಕಂದರೆ ರೂಲ್ಸನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಶಕ್ತಿ ಇರೋದು ರಾಯರು ಒಬ್ಬರಿಗೆ. ಇನ್ನೇನಾರು ಹಂಗೆ ಬದಲು ಮಾಡಿ ಕೊಡ್ತಾರೆ ಅಂದರೆ ಅದು ರಾಯರು ಒಬ್ಬರೇ ಮಾಡಬೇಕು ಅಂತ. ಆ ರೀತಿ ಸೇವೆಯನ್ನು ಮಾಡಿ ನಮಗೆ ಎಲ್ಲಿಯವರೆಗೆ ಸೇವೆ ಸಿಕ್ತು ಅಂದರೆ, ಬುಧವಾರ ದಿನ 4ರಿಂದ 9, ಗುರುವಾರ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡಿದ್ದೀವಿ. ಇನ್ನೊಂದು ವಿಷಯ ಏನು ಗೊತ್ತಾ, ನಮಗೆ ಬ್ಯಾಚ್ ಕೊಡ್ತಾರೆ ಅವರು. ಆ ಬ್ಯಾಚ್ ಹಾಕ್ಕೊಂಡು ನಾವು ನಿಂತ್ಕೊಂಡಾಗ ನಮಗೆ ಒಳಗೆ ಬಿಡ್ತಾರಲ್ವ, ಎಲ್ಲರನ್ನು ಸರಿಸಿ ನಮ್ಮನ್ನು ಒಳಗೆ ಬಿಟ್ಟಾಗ ನಮಗೇನೋ ಒಂಥರ ಗತ್ತು, ಏನೋ ಒಂಥರ ಖುಷಿ. ಹೇಳಿ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ, ಹೇಳಿ ದಾರಿ ಬಿಡಿ ಅವರಿಗೆ, ಅವ್ರು ಮುಂದೆ ಹೋಗಬೇಕು, ಬಿಡಿ ಅಂತ ಅವ್ರನ್ನೆಲ್ಲ ಸರಿಸ್ಬಿಟ್ಟು ನಮ್ಮನ್ನು ಒಳಗಡೆ ಬಿಡ್ತಾರೆ. ಆಗ ಅದು ಎಷ್ಟು ಖುಷಿ ಅಂದರೆ, ಅಪ್ಪ, ಈ ವಯಸ್ಸಲ್ಲೂ ಇದೊಂದು ರೆಸ್ಪೆಕ್ಟಾ ನಮಗೆ ಅಂತ ಅನಿಸುತ್ತೆ. ಅಂತೂ ನಾನು ನನ್ನ ರಾಯರು ಅನುಗ್ರಹನ ಮಾಡಿ ಅವ್ರ ಬಾಯಲ್ಲಿ ಏನೇನೂ ಕೇಳಲಿಲ್ಲ. ಅವರು ನಿಮಗೆ ಏಜ್ ಎಷ್ಟಮ್ಮ, ಏನಮ್ಮ ಅವ್ರು ಹೇಳಿದರು. ನಂತರ ನಿಮ್ಗೆ ಕೇಳ್ತಾರೆ ಅವರು. ಕೇಳಿದಾಗ ಖಂಡಿತವಾಗಿ ಎಷ್ಟಂತ ಹೇಳಿ ನೀವು, ಮತ್ತು ನಿಮ್ಮದಿಲ್ಲಿ ನೋಟ್ ಆಗಿದೆ, ಇದರಲ್ಲಿ ಬರೆದಿಟ್ಟಿದ್ದೀವಿ ನಾವು ಅಂತ ಅನ್ನೊಂದು. ಏನು ಕೇಳಿದೆ, ಮಾಡಿ ಅಮ್ಮ ಸೇವೆನ ಅಂದರು. ಬುಧವಾರ ಗುರುವಾರ 2 ದಿನ ಸೇವೆಯನ್ನು ಮಾಡಿದ್ವಿ. ಇನ್ನೊಂದು ವಿಷಯ ಅಂದರೆ, ಸೇವೆಗೆ ಕರೆಕ್ಟ್ 6 ಗಂಟೆ ಅಂದರೆ ನೀವು ಬಂದು ಮುಟ್ಟಬೇಕು ಅಂತ ಅಂದಿದ್ರು. ನಾವೇ ಇಬ್ಬರು ಫಸ್ಟ್ ಹೋಗಿ ಮುಟ್ಟಿರೋದು. ಆಮೇಲೆ ಕೆಲವರಿಗೆಲ್ಲ ಏನು ನಿದ್ದೆ ಬಂದಿದೆ, ಇನ್ನು ಕೆಲವರೆಲ್ಲ ಅಲಾರಾಮ್ 4:15 ಅಂತ ಇಟ್ಕೊಂಡು 5:15 ಇಟ್ಕೊಂಡಿದ್ದಾರೆ. ಹೀಗೆಲ್ಲ ಆದವ್ರಿಗೆ ಏನಾಗಿದೆ, ಲೇಟಾಗಿದೆ. ಆಗ ರಾಯರು ಮುಂದೆ ನಿಂತು ಆ ವ್ಯಕ್ತಿ ನಮ್ಮ ಬಗ್ಗೆ ಹೇಳ್ತಾರೆ, ನಮ್ಮಿಬ್ಬರ ಬಗ್ಗೆ ಎಷ್ಟು ಖುಷಿ ಆಯಿತು ಅಂದರೆ, ಇವರಿಬ್ಬರು ಅಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗಿರೋದು ಇವತ್ತು. ನೀವು ಯಾರುಗಳು ಬಂದಿಲ್ಲ, ಇವರಿಬ್ಬರು ಅಷ್ಟು ಬೇಗ ಬಂದು ನನಗೆ ಸುಲಭ ಮಾಡಿಕೊಟ್ರು. ಇಲ್ಲ ಅಂದ್ರೆ ನಾನು ಬಯಸ್ಕೊಳ್ತಿದ್ದೆ, ಅಷ್ಟು ಬೇಗ ಬಂದಿದ್ದಾರೆ ಇವರು. ನೋಡಿ ಎಷ್ಟು ಖುಷಿ ಆಯಿತು. ಅಷ್ಟು ಜನರ ಮುಂದೆ ನಮ್ಮಿಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ, ಎಷ್ಟು ಬೇಗ ಬಂದಿದ್ದಾರೆ. ನಾನು ಎಷ್ಟು ಟೈಮ್ ಹೇಳಿದ್ದೀನಿ ಅಷ್ಟು ಟೈಮಿಗೆ ಇಲ್ಲಿ ನಿಂತಿದ್ದಾರೆ ಅವರು. ಬೆಳಿಗ್ಗೆನ ಒಂದು ಇದೆಯಲ್ಲ, ಎಷ್ಟು ಜನ ಆಗ್ತಾರೆ ಅಂಥದ್ರಲ್ಲಿ ಇವರಿಬ್ಬರೇ ನಿಂತು 1/2-3/4 ಗಂಟೆ ನಿಭಾಯಿಸಿದ್ದಾರೆ ಅಂತ ಹೇಳಿದಾಗ ನಂಗೆ ಅನ್ನಿಸ್ತು, ರಾಯರ ಎದುರುಗಡೆ ನಾವು ನಿಂತಿದ್ದೀವಿ,
ರಾಯರೇ ಇದು ನೀವು ಕೊಡ್ತಾ ಇರೋ ಮೆಚ್ಚುಗೆನ ನಮ್ಗೆ ಅವ್ರ ಮೂಲಕ ಅಂತ ಅನ್ನಿಸ್ತಾ ಇತ್ತು ಅಲ್ಲ, ಅದು ನಿಜನೇ. ಅವ್ರ ಬಾಯೆಲ್ಲ ಮಾತು ಬಂತು ಅಂದರೆ ಅದು ರಾಯರೇ ನುಡಿಸಿರೋದು ಅನ್ನೋದು ನಮಗೆ ಅಲ್ವಾ. ಆ ರೀತಿಯಾಗಿ ನನಗೆ ಅಲ್ಲಿ ಸೇವೆ ಮಾಡುವಂಥ ಭಾಗ್ಯವನ್ನು ಸಿಕ್ತು. ಕೊನೆಗೇನು ಅಂದರೆ ನನ್ನ ಆತ್ಮೀಯರಿಗೆ ಫೋನ್ ಮಾಡಿದೆ, ಇಲ್ಲಪ್ಪ ನನಗೆ ಸೇವೆ ಮಾಡುವಂಥ ಭಾಗ್ಯ ಸಿಕ್ತು. ಅದಕ್ಕೆ ನಾನು ಹೇಳಲಿಲ್ವಾ, ರಾಯರ ಅನುಗ್ರಹ ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಏಜು ಅದು ನಿಜ, ಅದು ಯಾರಿಗೂ ಇದು ಮಾಡುವಾಗಿಲ್ಲ. ಆದರೆ ನಿಮಗೆ ಇನ್ನಲ್ಲಿ ಕೆಲಸ ಕೊಡಬೇಕು ಅಂದರೆ ರಾಯರೊಬ್ಬರೇ, ಮತ್ತು ಇನ್ಯಾರೂ ಮಾಡೋದಿಲ್ಲ ಅಂತ. ಆದರೆ ರಾಯರ ಮೂಲಕ ಎಲ್ಲ ಕೆಲಸಗಳು ಆಗಿದೆ ನಂದು. ನನಗೆ ತುಂಬ ಖುಷಿಯಾಗಿರುವಂಥ ವಿಷಯ, ನನ್ನ ರಾಯರು ನನಗೆ ಅಲ್ಲಿ ಸೇವೆ ಮಾಡುವಂಥ ಭಾಗ್ಯವನ್ನು ನನಗೆ ಮತ್ತು ನನ್ನ ಜೊತೆಗಿದ್ದವರಿಗೆ ಕೊಟ್ಟಿದ್ದಾರೆ. ಅವ್ರು ಯಾವಾಗಲೂ ಹೇಳೋದು, ನನ್ನ ಹತ್ರ ಬಸ್ಸಲ್ಲೂ ಹೇಳೋದು, ರೂಮಲ್ಲೂ ಹೇಳೋದು, ಹೋಗುವಾಗ ಬರುವಾಗ ಎಲ್ಲ ಹೇಳೋದು, ನಿಮ್ಮಿಂದ ನೋಡಿ ಈ ಅವಕಾಶ ಅಲ್ಲ ನನಗೆ ಸಿಕ್ತು ಅಂತ. ನಾನು ಹೇಳೋದು, ದಯವಿಟ್ಟು ನನ್ನಿಂದ ಅಂತ ಹೇಳು ಹಾಗೇ ಇಲ್ಲ, ಇದೇನು ನನ್ನಿಂದ. ಅವರು ರಾಯರವ್ರ ಬಾಯಲ್ಲಿ ನುಡಿಸ್ದೇ ಇದ್ದರೆ ನನ್ನಿಂದ ಏನೂ ಇಲ್ಲ. ಇದು ನಮ್ಮಿಂದ ಅಲ್ಲ, ಇಲ್ಲಿ ರಾಯರ ತೀರ್ಮಾನ ಆಗಿರುತ್ತೆ. ಹಾಗಾಗಿ ಇದು ನನ್ನಿಂದ ಅಂತ ದಯವಿಟ್ಟು ಹೇಳಬೇಡಿ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಅವರು ಹೇಳ್ತಾನೇ ಇದ್ದಾರೆ ಬಿಡಿ, ಪದೇ ಪದೇ ಹೇಳ್ತಾನೇ ಇದ್ದಾರೆ. ನಿಮ್ಮಿಂದ ನಾವು ಮಂತ್ರಾಲಯಕ್ಕೆ ಬಂದ್ವಿ, ಯಾರೋ ಹತ್ರ ನಮ್ಗೆ ಸಹಾಯ ಮಾಡಿ ನಮ್ಮನ್ನು ಕರ್ಕೊಂಡು ಬಂದ್ರಿ, ಹೇಳ್ತಾನೇ ಇದ್ದಾರೆ. ನಾನು ಹೇಳ್ತಾನೇ ಇರೋದು, ಅಯ್ಯೋ ಅದು ಹೇಳಬೇಡಿ ಅಂತ. ಹಾಗಾಗಿ ಅಂತೂ ಆ ಒಂದು ಪವಾಡ ನನ್ನ ಜೀವನದಲ್ಲಿ ಮರೆಯೋಕೆ ಸಾಧ್ಯನೇ ಇಲ್ಲ. ಮಂತ್ರಾಲಯಕ್ಕೆ ಹೋಗ್ತೀನಿ, ಮಂತ್ರಾಲಯ ಅಂದರೆ ಆ ಪವಾಡ ನಂಗೆ ನೆನಪಾಗಬೇಕು. ಅಷ್ಟು ಜನರನ್ನು ಇದು ಮಾಡ್ತಾಯಿದ್ವಿ ನಾವು, ಏನಂದರೆ ಕಳಿಸುವಾಗ ಮಾಡುವಾಗೆಲ್ಲ ಅದ್ರದ್ದು ಇದೇ ಬೇರೆ. ಮತ್ತು ತುಂಬ ಜನ ಹೇಗೆ ಅಂದರೆ ಗೊತ್ತಾಗುತ್ತೆ ನಮಗೆ, ಯಾಕಂದ್ರೆ ನಾವು ನೋಡ್ದಾರಲ್ವ ಕಷ್ಟಗಿಷ್ಟ ತುಂಬ ಜನ ಅಳೋರು, ಮುಂದೋಗಿ ಅನ್ನೋರು. ಆಗ ನಾನೇನು ಮಾಡ್ತಿದ್ದೆ, ಆ ಗ್ಯಾಪಲ್ಲಿ ನನ್ನ ಕಡೆ ನಿಲ್ಲಿಸ್ಕೊತಾ ಇದ್ದೆ, ಇಲ್ಲಿ ಅಮ್ಮ ನೀವು ಸ್ವಲ್ಪ ಹೊತ್ತು ರಾಯರ ಹತ್ರ ಮಾತಾಡಿ ಅಂತ. ತುಂಬ ಜನರಿಗೆ ಹಾಗೆ ಮಾಡಿದ್ದೀನಿ. ಅಲ್ಲಿ ಸುವರ್ಣ ನ್ಯೂಸ್ನವ್ರು ಒಬ್ಬರು ಬಂದಿದ್ದರು. ಅವ್ರು ಹೇಳೋದು, ಅಲ್ಲ ನಾವು ಎಲ್ಲಿ ಹೋದ್ರು ಮೇಡಮ್ಮು ನಮ್ಮನ್ನು ಕರೀತಾರೆ, ಆದರೆ ನೀವು ಹಾಗಲ್ಲ, ಹೋಗಿ ಅಂತೀರಿ ಮೇಡಮ್ ಅಂತ. ನೋಡಿ, ಆಮೇಲೆ ಹೇಳ್ತಾ, ನಾವು ಸುವರ್ಣ ನ್ಯೂಸ್ನವ್ರು ನಾವು ದರ್ಶನಕ್ಕೆ ಬಂದಿದ್ದೀವಿ, ಇವತ್ತೇ ನಾನು ಒಬ್ಬ ಭಕ್ತನಾಗಿ ಬಂದಿದ್ದೀನಿ ದರ್ಶನಕ್ಕೆ ಅಂತ ಅಂದರು. ಅವಾಗ ಹೇಳ್ತಾ ಇದ್ರು ಅವರು. ಹಾಗಾಗಿ ಆ ನನ್ನ ರಾಯರ ಪವಾಡ ನಮ್ಮ ಜೀವನದಲ್ಲಿ ಆದಾಗ ತುಂಬ ಖುಷಿಯಾಗುತ್ತೆ. ಹಾಗೆ ನಿಮಗೆಲ್ರಿಗೂ ಅವಕಾಶವನ್ನು ಸಿಗಲಿ, ದಯವಿಟ್ಟು ನೆನಪಿರಲಿ, ಒಂದು ದಿನ ಆದರೂ ಸೇವೆ ಅನ್ನಛತ್ರ ಅಥವಾ ಇಲ್ಲಿ ಮಾಡಬನ್ನಿ. 45 ವರ್ಷದ ಒಳಗಿನವರಿಗೆ ರಾಯರ ಹತ್ರನೂ ಸೇವೆ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.